ಹಿಂಗೆ ಆಡ್ಬೇಕತ್ತು. ಫೈನಲಿ ಜುಕಾಲಿ ಒಂದು ಮಿಸ್ ಆಗಿತ್ತು ಅನ್ಕೊಂಡನ, ಅದು ಭೀ ನೋಡೋದು ಬಂತು. ಪತಂಗ್ ಹಾರ್ಸೋ ಮನುಷ್ಯ ಹಿಂಗಿರ್ಬೇಕು. ಎಷ್ಟೋ ಒಂದು ಕೈಲಿ, ಎಷ್ಟೋ ಒಂದೇ ಕೈ ಹಾರಿಸ್ದಿ ಹಂಗನಿ ಪತಂಗ್ ಎಲ್ಲಿಗೆ ಹಾರ್ಸ್ಕೊಂಡು ಕೊಂಡದವ. ಸೊ ಫೈನಲಿ ಬಂದು ಬೈ ದೇವಣಿಗೆ ರೀಚ್ ಆಗಿನಿ. ಸೊ ಇಲ್ಲಿಂದ ಇನ್ನು 10 ನಮ್ದು ಒಂದು ಊರಿಗೆ ಈಗ ಕರೆ ಆಕಿನ ಕಡೆಯಿಂದ ಬಿಸ್ಕೆಟ್ ತಂದೆ. ನಿಮ್ಗೆ ಮಾತು ನಿಮ್ಗೆ ಏನು ಹೇಳ್ಬೇಕಂದ್ರೆ, ನಮ್ಮ ಕಡೆ ಗೌರ್ಮೆಂಟ್ ಮನೆ ಬಂದ್ರೆ ಏನಂತಾರೆ, ಸರ್ಕಾರಿ ಮನೆ ಬಂದದ್ರಿ ನನಗಂತ ಕೇಳ್ತಾರೆ. ಆದ್ರೆ ಈ ಕಡೆ ಏನಂತಾರೆ ಕೊನೆ ಅಂದ್ರೆ ಮಹಾರಾಷ್ಟ್ರದಾಗ ಘರ್ಕುಲ್ ಐ ಸಾಕತ್ತು. ಎಳಮಾಸಿ ಮುಗೀತು. ಎಳಮಾಸಿ ಒಂದಿನ ಎತ್ತು ಹೋಯ್ತಾರವ. ಬಾಯ್ ಬಾಯ್ ಟಾಟಾ. ಸೊ ಈ ಕ್ಲಿಪ್ನ ಇಲ್ಲಿಗೆ, ಯಾಕಂದ್ರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ಲತ್ತೀನಿ. ಯಾಕಂದ್ರೆ ನಾ ಚಾರ್ಜಿಂಗ್ ಕಮ್ಮಿ ಅಂತ ಹೇಳಿದಲ್ಲ ರೀ. ಸೊ ಅದ್ರ ಕಡೆಯಿಂದ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗಾಮಿ. ಸೊ ಹಾಯ್, ನಮಸ್ಕಾರ ರೀ ಎಲ್ಲ ಶರಣರಿಗೂ ಎಲ್ಲರಿಗೂ ಬೆಳಗಿನ ಶುಭೋದಯ. ಸೊ ಬೆಳಗಿನ ಶುಭೋದಯ ಮೊದಲಕ್ಕಿಂತನೂ ಎಲ್ಲರಿಗೂ ಎಳಮಾವಾಸ್ಯೆ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಶುಭಾಶಯಗಳು ಸ್ವಲ್ಪ ಲೇಟಾಗಿ ಬರ್ಬೋದು. ಇವತ್ತು ವಿಶೇಷ ಏನಂದ್ರೆ, ನಾ ಎಳಮಾವಾಸ್ಯೆ ಹಬ್ಬದ ದಿನ ಸೊ ಒಂದು 20-30 ಕೊಂಪಿ ಮುಗಿಸಿ ಚಾಲೆಂಜ್ ಮಾಡಬೇಕು ಅಂಥೇಳಿ ನನ್ನ ಮನಸ್ಸಿತ್ತು. ಸೊ ಯಾಕೋ ಮೂಡ್ ಆಫ್ ಆಗಿನಂಗೆ ಅನ್ಸ್ಲತ್ತದ. ಸೊ ನಾ ಮೂಡ್ ಆಫ್ ಯಾಕಂದ್ರೆ ನಾ ಬೇರೆ ಊರಿಗೆ ನಡೆದೆ. ಸರ್ ಕಡೆಯಿಂದ ಕಂಟೆಂಟ್ ಅನ್ನೋದು ಇವತ್ತು ನನಗೆ ಸಿಗಲ್ಲ. ಇದೇ ಕಂಟೆಂಟ್ ಏನಂದ್ರೆ, ನಾ ಬೇರೆ ಊರಿಗೆ ನಡೆದೆ. ನಮ್ಮ ಪಪ್ಪ ಅವ್ರದ್ದು ಮೌಸಿ ಊರಿಗೆ ನಡೆದೇನ. ಸೊ ಮಹಾರಾಷ್ಟ್ರದಾಗ. ಸೊ ಅಲ್ಲಿ ಹೋಗಿ ಸೊ ಇವತ್ತಿಂದ ಜರ್ನಿ ಏನದಲ್ಲ, ಸೊ ಶೂಟ್ ಮಾಡ್ಬೇಕಂಥೇಳಿ ಮಾಡತ್ತೀನಿ. ನಾ ಏನು ಪ್ಲ್ಯಾನ್ ಮಾಡಿದ್ದೆ ಅದೆಲ್ಲ ಕ್ಯಾನ್ಸಲ್ ಆಗ್ಯದ. ಸೊ ನೋಡ್ರಿ ಇವತ್ತಿಂದ ಜರ್ನಿ ಹೆಂಗಿರ್ತದೆ ಹಂಗಿಲ್ಲ. ಸೊ ಬೇರೆ ಡಿಫ್ರೆಂಟ್ ಏರಿಯಾದಾಗ ಹೋಗಿ ಅಲ್ಲಿಂದ ಎಳಮಾವಾಸ್ಯೆ ಹಬ್ಬ ಮಾಡಿ ಆ ಊರಾಗಿನ ಜನಗಳ ಜೊತೆ ಅನುಭವ ಮಾಡೋದು ಸೊ ಇನ್ನೂ ಚಲೋ ಅನ್ನಿಸ್ತದೆ ನನಗೆ. ಸೊ ನೋಡ್ರಿ ಹೋಗರಿ ನೋಡ್ರಿ ಸಚಿನ್ ಸರ್ ಬಂದಾರ. ಸೊ ಯಾವುದೇ FZ ಗಾಡಿ ಕೊಟ್ಟ ಒಂದು ಕಂಪನಿ ಅವ್ರಿಗೆ ಲಗೇಜ್ ಬೀಳತ್ತೀನಿ. ಮೈನ್ NS ತೊಗೊಂಡ್ಮೇಲೆ ಹೆಂಗೆ ನಡೆಸ್ತೀನಿ, ಹಿಂಗೆ ಬಿದ್ದರು ಬರೀ ಹೇಳ. ಹಾಂ, ಸೊ ಈಗ ಅಂಬಾರಿ ತೊಗೊಂಡು ಬಿಡ್ಲತ್ತಿದ್ದೇವೆ ನಾವು. ಸೊ ಮತ್ತು ನಮ್ಮದು ಹರ್ಷಿತಾ ಬಂದ ನೋಡ್ರಿ. ಸೊ ನಮ್ಮ ಪರ್ಸನ್ ಬಂದು ಕರ್ಲ್ಯಾಕ ರಾತ್ರಿ ಹೇಳಿಲ್ಲ ನಮ್ಮ ಹೊಲಕ್ಕೆ ಬಂದು, ಈಗ ಮುಂಜೆ ಹೇಳತ್ತಾನೆ. ಹೆಂಗೆ ಬರ್ತೇವೆ ಹೇಳ್ರಿ, ಮೂಡ್ ಆಫ್ ಆಗ ಕಡೆಯಿಂದ ಇದೇ ಕರಾನ್ರಿ ಈ ಕರೆ. ಹೇ ಹರ್ಷು ಹಾಯ್ ಮಾಡು. ಚಂದನ ದುಸರೆ ನೋಡು. ಹರ್ಷು ದುಸರೆ ನೋಡು. ಹಾಯ್ ಮಾಡು. ಮಸಿ ಉಳ್ಳಕ್ರ ಬಾನುಗಾಯ ಪೋರಿ. ಹಾ ಹೋಲೇನಾ ಯಾಕ ನೋಡ್ರಿ ಇಂಥ ಈಗ ಈಗ ಬಂದು ಹೇಳತ್ತಾನ ಏನದ ಮನುಷ್ಯ. ಹಾಂ, ನಿಮ್ದು ಗಾಡಿ ಒಯ್ದು ಕೊಟ್ಟ ಹೈದ್ರಾಬಾದ್ಕು. ಹಿಂಗೆ ಆಯ್ತು, ಹಿಂಗೆ ದೂರ ನೋಡ್ತಿರೋ ನಡೀತದು ಇಲ್ಲೇ. ಹಾಂ, ನಿಂದು ಗಾಡಿ ಭಾಳ ಅರ್ಧ ಅದೇ ಚಾಯ್ ಕುಡಿಯಾಗ ನಿಂತರು ಬಸ್ಸಕ್ಕಂತ ಬಂದು ಬಿದ್ದೋಯ್ತಾಯ್ತು. ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಇದಂಗಿದೆಯಲ್ಲ ಪೇ. ಜಸ್ಟ್ ಕಿರಂಪಂಡು ಹೊಲಕ್ಕೆ ಬಂದಿದ್ದೇವೆ. ಯಾಕಂತಂದ್ರೆ ಅವರು ಮತ್ತಿನ ಬಂದಿಲ್ಲ, ನಮಗೆ ಹೇಳಲ್ದೇ ಹೋಗಿದೆ ಅಂತಾರಂತೇಳಿ ಸುಮ್ ಜರ ಒಂದು ಝಲಕ್ ಬಂದು ಹೋಗೋರ ಅಂತೇಳಿ ಸೊ ಬಂದಿದೆ. ನಮ್ಮ ಪಪ್ಪ ರೊಕ್ಕಲ್ಲಿ ಜೋಕಾಲಿ ಕಟ್ಲತ್ತಾರ. ನಮ್ಮ ಸೂರಪ್ಪಣ್ಣ ಜೋಕಾಲಿ ಕಟ್ಲತ್ತಾರ ನೋಡ್ರಿ ಇಲ್ಲಿ ಕಿರಂಪಂಡು ಹೊಲದಾಗ. ಅಣ್ಣ ಮಹಿಳದ್ ಭಾಳ ಮಾಡತ್ತಿದಿ. ಮೈನತ್ ಭಾಳ ಮಾಡತ್ತಿದ್ದಿ ಕಾಣ ಹೊಂಟ್ರ ಸೂರಪ್ಪಣ್ಣ. ಸೊ ಮತ್ತೆ ಹೋಗಾರಿ ಮತ್ತೆ ಸಿಗ್ತೆ ಅಲ್ಲಿ ಕಿರಂಪಟ್ಟು ಹೊಲಕ್ಕೆ ಬಂದೆ, ಅವ್ರಿಗೆ ಭೇಟಿ ಮಾಡಿ ಹೋಗಾರ ಅಂತೇಳಿ. ಸೊ ನಮ್ ನೋಡ್ರಿ ಇವ ಬಂದಾನ ಬಸವ. ಹಾಯ್ ಬಸವ. ಈಗ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಮತ್ತೇನ್ ನಡ್ದು, ಆರಾಮಿದ್ದಿ? ಎಳಮಾಸಿ ಹಬ್ಬ ಹೆಂಗದ? ಜೋರದ? ಮತ್ ಊರಿಗೆ ಬಂದಿದಿ? ಹಾ, ಪಪ್ಪ ಎಲ್ಲರ? ತಂಗಿ ಹಂಗೆ ಹೇಳ ಹೋಗ್ಲಿ. ನಾ ಊರಿಗೆ ನಡೆದೆ, ಬರ್ತ ಸಾಯಂಕಾಲ. ಹಾ, ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡ್ರಿ ಅನೂರು. ಥ್ಯಾಂಕ್ ಯು. ಮತ್ ಸಿಗ. ಇವ್ನ ಸೆಡೆ ನನ್ ಮಗ. ಮುಂದೆ ಹೋಗಿನ ಮೇಲೆ ಎಲ್ಲ ಚಾಯ್ ಕುಡ್ಲಾಗ ನಿಂತಂದ್ರ ಚಲೋ ಲೆಟ್ಸ್ ಗೋ. ಸೊ ಈಗ ನೋಡ್ರಿ ಇವ್ರೊಬ್ಬರು ಮನುಷ್ಯ ಈ ಹಾದೆ ನಡೆದ್ರು ಹೊಲಕ್ ಬಂತ. ಒಂದಿನ ಪೈಲೆ ಹಚ್ಬೇಕತ್ತದ. ಹಿಂಗೆ ನೋಡ್ರಿ ಹಾದೆ ಹೋಗ್ಲತ್ತವ್ರ ಕೈ ನಿಂದರ್ಸಿ ಹೇಳ್ತಾವ ಹೊಲಕ್ ಬರ್ರಿ ಅಂತ. ಒಂದಿನ ಫೋನ್ ಮಾಡ್ಬೇಕು, ಐಗಳು ಇದ್ದಿ ಏಟಾದ್ರು ಬಿ. ಆಯ್ತು ಆಮೇಲೆ. ಸೊ ನೋಡ್ರಿ ನಮ್ ಕಮಲ್ ನಗರ್ನು ಎಷ್ಟ್ ಸುನ್ಸಂದ್ ಕಾಣತ್ತದ ಎಳಮಾವಾಸ್ಯೆ ಹಬ್ಬದಾಗ. ಸೊ ಎಷ್ಟೇ ದೊಡ್ಡ ಸಿಟಿ ಇದ್ರು ಎಳಮಾವಾಸ್ಯೆಗೆ ಪ್ರತಿಯೊಂದು ವ್ಯಕ್ತಿನೂ ಅವ್ರ ಹೊಲಕ್ ಹೋಗ್ತಾನೆ ಹೋಗ್ತಾನೆ ನೋಡ್ರಿ. ಸೊ ನೋಡ್ರಿ ನಾವು ಫೈನಲಿ ಕಮಲನಗರಕ್ಕೆ ಬಂದಿದ್ದೇವು.
ಈಗ ಇಲ್ಲಿ ನಾವು ತೊಗರಿ ಕ್ರಾಸ್ ಅಂದ್ರೆ ದೇವಣಿ ಕ್ರಾಸಿಗೆ ಹೋಗ್ಬೇಕು, ಅಲ್ಲಿಂದ ದೇವಣಿ ಹೋಗ್ಬೇಕು ನೋಡ್ರಿ. ಸೊ ನೋಡ್ರಿ ಕಮಲ್ನಗರ್ ಎಷ್ಟು ಸೈಲೆಂಟ್ ಆಗದ ನೋಡ್ರಿ ಇವತ್ತು. ಸೊ ಎಲ್ಲ ಮಾರ್ಕೆಟ್ ಫುಲ್ಲು ಬಂದ್ ಅದ ನೋಡ್ರಿ. ಈಗ ಜಸ್ಟ್ ನಾ ಕಮಲಾಕ್ ಬಂದಿದೆ. ಸೊ ಒಂದು ನೆಂಟ್ರ ಮನೆಗೆ ಹೋದ್ರು ಖಾಲಿ ಹೋಗ್ಬಾರ್ದಲ್ಲ. ಸೊ ಅವ್ರ ಕಡೆಯಿಂದ ಒಂದು ಬ್ರೆಡ್ ತೊಗೊಳಕ್ ಬಂದೆ. ಒಂದು ಬ್ರೆಡ್ ಕೊಡ್ರಿ ಭಾಯ್. ಎಷ್ಟು? ಸೊ ನೋಡ್ರಿ ಇವತ್ತು ಒಂದಿನ ಕಮಲಾಗರ್ ಎಲ್ಲ ಫುಲ್ ದಿನ ರಶ್ ಇರ್ತದೆ. ಸೊ ಹಂಗೆ ಅದ ಇವತ್ತು ಬಿ. ಬಟ್ ಸ್ವಲ್ಪ ಏನು ಡಿಫ್ರೆಂಟ್ ಏನಂದ್ರೆ ಎಲ್ಲರೂ ಎಳಮಶಿ ಹಬ್ಬ ಮಾಡಕ್ಕೆ ಸೊ ಬ್ಯುಸಿ ಆಗ್ಯಾರ ಫುಲ್ಲು. ಸೊ ಒಂದು ಬ್ರೆಡ್ ತೊಗೊಂಡೆ, ಒಂದು 4 ಬಿಸ್ಕಿಟ್ ಬಿಡಿ ಕೊಡ್ರಿ. ಸೊ ಫೈನಲಿ ಬಂದು ಬೈ ದೇವಣಿಗೆ ರೀಚ್ ಆಗೀನಿ. ಸೊ ಇಲ್ಲಿಂದ ಇನ್ನು 10-12 ಕಿಲೋಮೀಟ್ರ್ ಹೋಗ್ಬೇಕು ಅನ್ನಿಸ್ತದೆ ಆಲ್ಮೋಸ್ಟು. ಹೋಗಿದೆ ನಾ 2 ವರ್ಷ ತಳ ಹೋಗಿದೆ. ಸೊ ಇವಾಗ ಸೊ ನೋಡ್ರಿ ಈಗ ಡೈರೆಕ್ಟ್ ಈಗ ಊರಿಗೆ ಹೋಗಿದ್ಮೇಲೆ ಸಿಗ್ತೆ. ಯಾಕಂದ್ರೆ ಇಲ್ಲಿ ಮಾರ್ದ ರೋಡ್ ಸ್ವಲ್ಪ ಸರಿ ಇರಲ್ಲ, ಕರೆಕ್ಟ್ ಅದಂತ್ರಿ ಇಲ್ಲ. ಸೊ ರಿಸ್ಕ್ ಬೇಡ. अर्जुनचं शेत इकडंच आहे ना, अर्जुनचं शेत इकडंच आहे ना. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. राम इथंच आहे ना. तो कन्फ्यूज झाला थोडा रस्ता इकडं. ನಾವು ಬಂದೇವು ಈಗ ನೋಡ್ರಿ ನಮ್ಮ ಬಾಬಾ ಪೂಜೆ ಮಾಡತ್ತಾರ. ಯಾಕ ಎಲ್ ಮ್ಯಾಲ ನಾವು ಬಂದೇವು. ನಾವು ಇಲ್ಲೇ ಹಚ್ಚಲ ಗಾಡಿ. ಎಲ್ಲಿ ಶೆಡ್ಡಿ ಬಲ್ ಹಚ್ಲೆ ನಾ ಬಂದ ನೋಡ್ರಿ. ಎಲ್ಲಿ ಇವತ್ತಂದ್ರು ನಮ್ದು ಅವೊಂದು ಊರಿಗೆ ಈಗ ಕರೆ ಆಕಿನ ಕಡೆಯಿಂದ ಬಿಸ್ಕಿಟ್ ತಂದೆ ನಿಮ್ಗೆ ತೋರಿಸಿದಲ್ಲ ಅಲ್ಲಿ. ಜಲ್ದಿ ಬಾ, ನಂಗೆ ಉಪವಾಸ ಕೊಡ್ಸಿ ಅತ್ತೆ ಹೋದಿಲ್ಲ. ಹಾಂ ಅವ್ವ ನನಗೆ ಬಿಟ್ಟು ಉಂಬಲ್ ಅಂತೇಳಿ ಕುಂತಾಳ. ಸೊ ನಾನೇ ಇಸ್ಕೊಟ್ಟಿನ ಸೀರೆ ಅದ ನೋಡ್ರಿ, ನಾ ಹೊಂಟಿದ ಅಂತೇಳಿ ಹಾಕೊಂಡಾಳ. ಸುಮ್ ನಂಗೆ ತೋರ್ಸ್ಬೇಕಂತ ಹಾಕೊಂಡಾಳ. ದುಸರಿಗೆ ಮಾಡಿಲ್ಲಲ್ಲ ಉಟ್ಕೊಳತ್ತ ಎಲ್ಲರ ಕಡೆ ಎಲ್ಲ ನಿಮ್ದು ಎಲ್ಲ ಆಗದೇರಿ ಫೋನ್ ಹಚ್ಚಿ ಹೇಳಿದ್ದಿ ತಂಗಿದೇರಿ ಹಾಕೊಂತೇಳಿ ಇವತ್ತು ಹೇಳ ಮಸೀದ. ಹಾಂ ಹಾಂ ನಾ ಇಲ್ಲೇ ನಾ ಎಲ್ಲ ಉಂತಾನೋ ಬಿಡ್ತಾನೋ ಇಲ್ಲೇ ಉಂತ ಹೊಟ್ಟೆ ಫುಲ್. ಹಾಂ ಹೋಗಾರ ಬಾ. ಸೊ ಬಂದು ಸಮಾಧಾನ ಕುಂತಿದೆ ನೋಡ್ರಿ ಆತನ. ಸೊ ಇಲ್ಲಿ ನಮ್ದು ಅವ್ವ ಕೊಂಪಿ ಹಾಕ್ಯಾಳ. 2 ವರ್ಷ ಆಯ್ತು ಮತ್ತೆ ಬಂದಿದೆ. ಪೈಲೆ ಬರ್ತಿಲ್ಲ ಹೆಂಗೋ ಈಗ ಬಾ ನಿನ್ ಕಡೆಯಿಂದ ಬಂದಿದೆ. ಕುಚ್ ಬಿ ಯಾಕೆ ಮಾಡ್ತಾವ? ಥಂಡಿ ಇಲ್ಲ ಹೊಲ್ದಾಗ ಪೂಜೆ ಯಾಕೆ ಮಾಡ್ತಾವ? ಅದೇ ಲಕ್ಷ್ಮಿ ಪೂಜೆ ಮಾಡ್ತಾವ. ದುರ್ದೆಲ್ಲ ಅಂತಾವ ಬೆಳಿದು. ಸೊ ನೋಡ್ರಿ ಈಗ ಪತಂಗ ಹಾರ್ಕೋತ ಬೀಳತ್ತು ನೋಡ್ರಿ. ಈ ಕರೆ ಯಾರೋ ಪಾಪ ಪ್ರೀತಿಯಿಂದ ಹಾರಿಸಿವು. ಸೊ ಪೂರ ತೆಳಗೆ ಬೀಳತ್ತು ನೋಡ್ರಿ. ಈ ಕರೆ ಕಾಣ್ತೇನೆ ಕೊಲ್ಲದ. ಸೊ ಇವಾಗ ನಮ್ದು ಒಂದು ಊರಿಗೆ ಬಂದಿವಲ್ಲನ. ಸೊ ಉಂಡಿ ಸೊ ಬಜ್ಜಿ ಗಿಜ್ಜೆಲ್ಲ ಉಂಡಿದ್ವು. ಹೊಟ್ಟೆ ಫುಲ್ ಟೈಟ್ ಆಗಿತ್ತು. ಸೊ ಈಗ ಜರ ರೆಸ್ಟ್ ಮಾಡಿ ಒಂದು ಅವ್ವ ಮತ್ತು ನಮ್ದು ಅರ್ಜುನಣ್ಣ ಅವರು ಮನೆ ಕಟ್ಟಾರ. ಸೊ ಮನೆ ನೋಡ್ಲಾಕ ಅಂತ ನಡಿದೆವು. ಸೊ ಬಂದಿಲ್ಲ ನಾವು ಒಟ್ಟು. ಸೊ ಏನಿಲ್ಲ ಅಂದ್ರೆ ಭಾಳ ಸಣ್ಣಗೆ ಬಂದ ಅಂತ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಬರ್ತಾ ಇದ್ದರು ನೀವು ಭೀ ಯಾರ ನಿಮ್ಮ ರಿಲೇಟಿವ್ ಯಾರ ಭಾಳ ದಿನ ಇದು ಹೋಗಿಲ್ಲ ಅಂತ ತಿಳ್ಕೊರಿ. ಭೇಟಿ ಆಗ್ತಾ ಇರ್ಬೇಕು. ಯಾಕಂದ್ರೆ ಪುನಃ ನಾಳೆಗೆ ಭೇಟಿ ಆಗ್ತೇವೆ ಇಲ್ಲ ಯಾರಿಗೆ ಪುನಃ 2025 ಭೀ ನೋಡ್ತೀವಿ ಅಂಬೋದು ಗ್ಯಾರಂಟಿ ಇಲ್ಲ ಬೈ. ಸೊ ಯಾರು ನಮಗೆ ಜನ ಭಾಳ ಹತ್ತಿರ ಸೊ ಅವ್ರ ಜೊತೆ ಭೇಟಿ ಆಗ್ತಾ ಇರ್ರಿ, ಹೋಯ್ತಾ ಇರ್ರಿ, ಬರ್ತಾ ಇರ್ರಿ. ಸೊ ಸಂಬಂಧಗಳು ಬೆಳೆಸ್ತಾ ಇರ್ಬೇಕು ಯಾವ ಭೀ. ಸೊ ಈಗ ನಡೆದೆವು. ಸೊ ನಮ್ಮ ಅಣ್ಣನ ಫ್ರೆಂಡು ಅವರೆಲ್ಲ ಹೊಂಟಾರ. ಸೊ ಅವ್ರಿಗೆ ನಾ ಮೀಟ್ ಮಾಡಿಸ್ತೇನೆ ನಮಗೆ. ಊರ ಕಿಲ್ಲ ಇದ್ದೀನಂಗದ ಹೋಗೋರು ಕಿಲ್ಲ ಇದ್ದೀನಂಗದ ಎಂಟ್ರಿದವ್ರ ಇದೆ. ಸೊ ಫೈನಲಿ ಅಣ್ಣನ ಮನೆಗೆ ಬಂದೆ ನೋಡ್ರಿ. ಆಯ್ತು ಈಗ. ಸೊ ನಮ್ದು ಅರ್ಜುನ್ ಅಣ್ಣಂದು ಫ್ರೆಂಡ್ ಬಂದಾರ. ನಮಸ್ಕಾರ ಅಣ್ಣ. ನಾವ್ ರೀ ದಿನೇಶ್ ಅಣ್ಣ ಹರ. ಇವರು ನಮ್ದು ಅಣ್ಣನ ಫ್ರೆಂಡ್ ಹರ. ನಿಮ್ದ್ರಿ? ಯೋಗೇಶ್ ಪಾಟೀಲ್ ಪಾಂಡ್ರವಾಡಿ ನಮ್ ಪಾಟೀಲ್ ಗವಾನಿ. ಹಾ ಕಳ್ಸು ದೋಸ್ತ ಮಾಡ್ಲಿ ಅಂತ ಚೆನ್ನ ಸೋಣ. ಯಾರು? ಹಾ ಅವ್ರ ಅಂದ್ರ ಇವ್ರು
हक्काच्या सोयरे आलेत कसं येणार हा बरते ना हक्क ಇಲ್ಲ ನೋಡ್ರಿ ಅಣ್ಣ ಮಹಾರಾಷ್ಟ್ರದಾಗ ಇದ್ದಿ ಕನ್ನಡ ಮಾತಾಡತಾರ ನಮ್ಮಲ್ಲಿ ಕನ್ನಡದಾಗ ಇದ್ದಿ ಕನ್ನಡ ಬರಲ್ಲ ಅಂತಾರ ಸುಮ್ ಸೆಂಟ್ರದಾಗ ಇದ್ದು ಜಗಳ ಆಡ್ಕೊತಿರ್ತಾರ ಏನಂತೀವ ನಡಿ ಹಕ್ಕೆಳಕ್ ನಡಿ ನೋಡ್ಬೇಕು 2 ದಿನ ಇದು ಬರ್ರಿ ಫಸ್ಟ್ ಕ್ಲಾಸ್ 2 ದಿನ ಇರ್ತ ಆಯ್ ಇಲ್ಲಿ ಅನ್ನದಾಗ ಹೊಲ್ದಾಗ ಇದು ಇಲ್ಲ एक्सपायरी डेट मधली एक्सपायरी डेट आहे 100 सेंचुरीची पलीकड सेंचुरीची पलीकड ಈಗ ಎಷ್ಟವ ಈಗ 80 ಇದಿರ್ಬೇಕು 95 ಇಲ್ಲ 80 75 80 ಇಲ್ಲ ನೋಡ್ರಿ ಫ್ರೆಂಡ್ಸ್ ಈಗ ನಾ ನಮ್ದು ಅವನ್ ಮನೆಗೆ ಹೋಗಿ ಸೊ ಮತ್ತೆ ಹೊಲಕ್ಕೆ ನಡೆದೆವು ಸೊ ಒಂದು ಇಲ್ಲಿ ಇಂಟ್ರೆಸ್ಟಿಂಗ್ ಒಂದು ಮಾತು ನಿಮಗೆ ಏನು ಹೇಳ್ಬೇಕಂದ್ರೆ ನಮ್ಮ ಕಡೆ ಗೌರ್ಮೆಂಟ್ ಮನೆ ಬಂದ್ರೆ ಏನಂತಾರ ಸರ್ಕಾರಿ ಮನೆ ಬಂದದ್ರಿ ನನಗಂತ ಕೇಳ್ತಾರೆ ಆದ್ರೆ ಈ ಕಡೆ ಏನಂತಾರೆ ಕೊನೆ ಅಂದ್ರೆ ಮಹಾರಾಷ್ಟ್ರದಾಗ ಘರ್ಕುಲ್ ಥ್ಯಾಂಕ್ಸ್ ಲವ್ ಯು ಫಾರ್ ಎವರ್ ಅವ್ರೆ ಹಾಗೆ ಹಿಡ್ದಲ್ಲತ್ತಾರ ಘರ್ಕುಲು ಅಂತ ಅಂದ್ರೆ ಈ ಘರ್ಕುಲ್ ಮಸಾಲೆ ಯಾಕೆ ಹಾಕ್ತಾರ ನಾ ಇದ್ದೆ ಪರೇಶಾನ್ ಸೊ ಆಕ್ಚುಲಿ ಅದು ಕನ್ಫ್ಯೂಸ್ ಆಗ್ಬೇಡ್ರಿ ಘರ್ಕುಲ್ ಅಲ್ಲ ಅದು ಮಸಾಲೆ ಅಲ್ಲ ಓ ಸರ್ಕಾರಿ ಮನೆ ಬಂದಿದ್ದಕ್ಕ ಘರ್ಕುಲ್ ಅಂತ ಹೇಳ್ತಾರಂತ ಅಂತಂದ್ರೆ ಸೊ ನಮ್ಮ ನೆಂಟರು ಸೊ ಅವ್ರ ಹೊಲಕ್ಕೆ ನಡಿದ್ದೆವು ಸೊ ನಮ್ಮ ಮಲ್ಕಣ ಕರ್ಕೊಂಡದ ಯಾರ್ಯಾರು ಏನಿಲ್ಲ ಗೊತ್ತಿಲ್ಲ ಬಟ್ ನೆಂಟರು ಪರಿಚಯ ಆಯ್ತಾ ಇರ್ತಾವ ಬರಲ್ಲ ಸಂಬಂಧಿಕರು ಬೆಳೀತಾ ಇರ್ತಾರ ಎಷ್ಟು ಎಕರದ ನಿಮ್ಗೆ ಹೊಲ ತೋಟ 8 ಎಕರೆ ಇದು ಹಿಡಿದು ಸ್ಟಾರ್ಟ್ ಈ ಕಡೆ ಈಗ ನಮ್ ಕಡೆ ಥೋಡ ಬಂದಿ ಕಮ್ಮಿ ಮಹಾರಾಷ್ಟ್ರ ಜಾಸ್ತಿ ಇಲ್ಲ ಎಲ್ಲ ಮಂದಿ ಇದು ಮಾಡ್ತೀರಿ ದನ ನೋಡ್ತಾವ ದನ ನೋಡೋದ್ ಮಾಡಲ್ಲ ಅಂದೂರು ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಕೊಂಪೆ ತಳಗಿದೆ ಈಗ ಉಂಡಿನ ಕರಗಲ್ ಹೊಂಟೋದು ಅದ್ರ ಕಡೆ ಜುಕಾಲಿ ಆಡ್ಲಾಕ್ ಬಂದಿದೆ ನೋಡ್ರಿ ನಂಗ ಎಷ್ಟು ಬರ್ತದೆ ಅನ್ನೋ ಗೊತ್ತಿಲ್ಲ ಒಂದಿನ ಆಡ್ದೇವ್ ಅಂದ್ರೆ ಆಯ್ತು 2 ದಿನ ಕೈ ಕಾಲ್ ಐತಾವ ಜುಕಾಲಿ ದಿನ ಆಡ್ಬೇಕಂದ್ರು ಏನ್ ಬಿ ಅನ್ಸಲ್ಲ ಎಲ್ಲಿ ಆಡ್ಕಸದ ಆ ಕಡೆ ಈಗ ಬರೆ ಹಾಕಿ ಮತ್ತೆ ಇವತ್ತು ಚಂದಿಕ್ ಮಾತಾಡ್ಲದ ನಾನು ಸೇಪಾಗೋಗಿ ಊರ್ ಸೇರ್ಕೋಕಂಡ ದಿಲ್ ತೋ ಪಾಗಲ್ ಹೈ ದಿಲ್ ದೀವಾನಾ ಹೈ hours later ಹತ್ತದ ಪರಿವಾರ ಪರಿವಾರ ಹಿಂಗಿರ್ಬೇಕತ್ತು ಈಗ ಕಚ್ಚದ್ ಬರೇ ಇವ ನೋಡ್ರಿ ಬಾಸ್ ಇಲ್ಲಿಂದ ಭಾಳ ದಿನ ಬಾದ್ भेटतोय एड़माउस की भज्जी खाए क्या नहीं बेटा ಕಣ್ಣಿನಾಗೆ भेटतोय ना ನಂಗೆ ನಾ ಇದಕ್ಕೆ ಇಲ್ಲೇ भेटतोय ಅದಕ್ಕೆ ಅನ್ಕೊಂಡೆ ನಾ ಪುಣ್ಯದಿದ್ದಂತ ಮಮ್ಮಂದು ತಂಬಾಕ್ ಹಾಕತ್ತು ಡಬ್ಬಿ ನೋಡ್ರಿ ಎಷ್ಟು ಬಾರಿಕ್ ಅದ ಒಂದ್ ಈಗಿನ ಮಮ್ಮ ಇದು ಫ್ಯಾಷನ್ ಆಗ್ಯದ ಪೋರಿಗಳು ಕೊಲ್ಲ ಹಾಕೊಲತ್ತಾವ ಹೊಂತವ್ ಹಾ ಈ ಕರೆ ಭಾರಿ ಅದ ನೋಡ್ರಿ 500 ರೂಪಾಯಿ ಕೊಟ್ರೆ ನೀವು ಬಿ ತಂದು ಕೊಡ್ತಾ ಇಂಥದ್ದೊಂದು 500 ರೂಪಾಯಿ ಒಂದು ಬೇಕಾದ್ರು ನೋಡ್ರಿ 30 रुपये सकाळी आता तुझं चालू आहे सांग काय सांगतेस काय सांग ना नाही काय तर सांग येळमावस कसं बनते काय नाही ते सगळं सांगते त्याच्यामध्ये काय तर नवीन जुना आता सोयरे आम्ही आलो आम्हाला वाड्याचं सोडून तू हे नाम हिंदा हिंदाने म्हणता नोट ಹಾ ಇಲ್ಲ ಕಡ್ದಾಕ್ಬಾರ್ದು ಸೊ ಈಗ ನಾವು ಎಲ್ಲಿ ನಡೆದೇವು ಅಂದ್ರೆ ಸೊ ನಮ್ದು ಮಾಮ ಹರ ಅವರು ಇಲ್ಲಿ ಭಾಳ ಭರಿದ ಆಡ್ಲಕ್ಕೆ ಹೆಸರು ಹೇಳಕ್ಕೆ
ಸೊ ನಮ್ದು ಅರ್ಜುನನ 3 ಗಂಟೆ ಆಡ್ತಾರಂತ, ಅದು ಬಿ ಚಾಲೆಂಜ್ ಕೊಟ್ಟು ಪಾಸಿಬಲ್ ಅದ ಇದು 3 ಗಂಟೆ ಇಸ್ಲಾಡೋದು ನಂಗಾರು ಅಷ್ಟು. ಸಾರಿ ಈಗ ಊಟ ಮಾಡಿದೆವು, ಸೀದಾ ನಡೆದ ಅವ್ವನ್ ಹೊಲಕ್ಕೂ. ಸೊ ಅಲ್ಲಿಂದ ಈಗ ನೆಕ್ಸ್ಟ್ ನಾನು ನಿಮಗೆ ಸಿಗ್ತಿಲ್ಲ ಅಂದ್ರೆ ಸೀದಾ ನಮ್ಮ ಊರಾಟ ಆಯ್ತು. ಎಳಮಾಸಿ ಮುಗೀತು. ಎಳಮಾಸಿ ಒಂದಿನ ಎತ್ತು ಹೋಯ್ತು ಏನಿಲ್ಲ. ಸೊ ನೋಡ್ರಿ ನಡ್ದೋಳಮ್ಮ ಅವ್ವ ಬುಟ್ಟಿ ಎತ್ಕೊಂಡು ಮಹಾದೇವ್ ಎಲ್ಲ ಹಂಗೆ ಕಾಣ್ಲಿಕ್ಕೆ ಬಜ್ಜಿ. ಪೈಲೆ ಮಂದಿ ಬರ್ಲ ಹೊಂಟಾವೀಗ. ಸೊ ಆಯ್ತು, ನಾವು ಸೂಟ್ರ್ ಹಾಕೊಂಡಿದ್ದೀವಿ, ಚಳಿ ಒಂದಾಗ್ಲತ್ತವ. ಸೊ ನೋಡ್ರಿ ಮತ್ತನ ಊರಿಗೆ ಹೋಗಿದ ಮೇಲೆ ಭೇಟಿ ಐತಿ. ಹೋಯ್ತಾರವ್ವ, ಬಾಯ್ ಟಾಟಾ. ಸೊ ಇವಾಗ ನಡೆದಿದ್ದಾನ. ಸೊ ಅಣ್ಣ ನಮ್ಮದು ಮಾತಾಡಲ್ಲರು ಹಂಬ್ಲಿ ಕೂಡ ಇಟ್ಕೊಂಡ್ರ ಬಾಯ್. ಮತ್ತು ಈಗ ಸೊ ಇಲ್ಲಿ ಹೊಲ್ದಿನ ಬೀಳತ್ತೆ, ಮನೆಗೇನು ಹೋಗಲ್ಲತ್ತಿಲ್ಲ ಇವಾಗ. ಸೊ ಈ ಸೀದಾ ಊರಿಗೆ ಹೋಗಿ ಭೇಟಿ ಐತೆ ಎಲ್ಲರೂ. ಎಲ್ಲರ ಬ್ರೇಕ್ ಹಾಕ್ದ ಚಾಯ್ ಕುಡ್ಯಾಕ. ಸೊ ಅಲ್ಲಿ ಮೀಟ್ ಐತೆ ನಡ್ರಿ. ಸೊ ಫೈನಲಿ ಈಗ ನಾ ಎಲ್ಲಿ ಬಂದಿದೆ ಅಂದ್ರೆ ಸೊ ಕಮಲ್ ನಗರ್ ಬಲ್ಬಲ್ ಬಂದಿದೆ. ಸೊ ಇನ್ನು ಇಲ್ಲಿಂದು ನಮ್ಮ ಊರದ ಎಷ್ಟು ಅಂದ್ರೆ ಭಾಳ ಅಂದ್ರೆ 20 ಕಿಲೋಮೀಟ್ರ್ ಇರ್ಬೋದು. ಸೊ ನಾ ಯಾಕೆ ವಿಡಿಯೋ ಮಾಡತ್ತೀನ, ನನ್ನ ಫೋನ್ನಾಗ ಚಾರ್ಜಿಂಗು ಭಾಳ ಕಮ್ಮಿ ಅದ ರೀ. ಸೊ ಅದ್ರ ಕಡೆಯಿಂದ ಸೊ ಈ ಕ್ಲಿಪ್ನ ಇಲ್ಲಿಗೆ, ಯಾಕಂದ್ರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ಲತ್ತೀನಿ. ಯಾಕಂದ್ರೆ ನಾ ಚಾರ್ಜಿಂಗ್ ಕಮ್ಮಿ ಅಂತ ಹೇಳೋದಿಲ್ಲ ರೀ. ಸೊ ಅದ್ರ ಕಡೆಯಿಂದ ನಮ್ಮ ವಿಡಿಯೋ ಇವತ್ತಿನ ಇಷ್ಟ ಆದರೂ 4 ಮಂದಿಗೆ ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಇಷ್ಟ ಆಗಿಲ್ಲ ಅಂದರೂ ಅನ್ಸಬ್ಸ್ಕ್ರೈಬ್ ಮಾಡಿರಿ, ಪರವಾಗಿಲ್ಲ. ಇಲ್ಲರೂ ಡಿಸ್ಲೈಕ್ ಮಾಡಿರಿ, ಸೊ ನಡೀತದ. ಆದ್ರೆ ನಮ್ಮ ವಿಡಿಯೋನ ಕೊನೆವರೆಗೂ ನೋಡಿರಿ. ಹಾಗೆ ಚಾನಲ್ದಾಗ ಹೊಸರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಮತ್ತೆ ಸಿಗಾಮಿ ಮತ್ತೊಂದು ವಿಡಿಯೋದಾಗ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಗುಡ್ ನೈಟ್, ಶುಭರಾತ್ರಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ನಮಸ್ಕಾರಗಳು.